ರಾಹುಲ್ ದ್ರಾವಿಡ್ ಟೀಮ್ ಇಂಡಿಯಾದಲ್ಲಿ ದಿ ವಾಲ್ ಅಂತಾನೆ ಕರೆಸಿಕೊಳ್ಳುವಂತ ಲೆಜೆಂಡರಿ ಕ್ರಿಕೆಟರ್. ಆಟಗಾರನಾಗಿ, ಕ್ಯಾಪ್ಟನ್ ಆಗಿ, ಕೊನೆಗೆ ಕೋಚ್ ಆಗಿ ಕೂಡ ಭಾರತದ ಕ್ರಿಕೆಟ್ನಲ್ಲಿ ತಮ್ಮದೇ ಆದ ಮೈಲುಗಲ್ಲನ್ನು ಬರೆದವರು. ಕೂಲ್ ಅಂಡ್ ಕಾಮ್ ಆಗಿ ಪ್ಲೇಯರ್ಗಳ ಜೊತೆ ಫ್ರೆಂಡ್ಲಿ ಆಗಿ ಇರುವಂತ ಕನ್ನಡಿಗ ರಾಹುಲ್ ದ್ರಾವಿಡ್ಗೆ ಈಗ ಬಿಸಿಸಿಐನ ಅತ್ಯುತ್ತಮ ಪ್ರಶಸ್ತಿ ಸಿಕ್ಕಿದೆ. ಜೊತೆಗೆ ಶುಭ್ಮನ್ ಗಿಲ್ಗೂ ಕೂಡ ಲಾಟ್ರಿ ಹೊಡೆದಿದೆ. ಏನು ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿ ಅನ್ನೋದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತದ ದಂತಕಥೆಗಳ ಸಾಲಿನಲ್ಲಿ ನಿಲ್ಲುವಂತ ಕನ್ನಡಿಗ ರಾಹುಲ್ ದ್ರಾವಿಡ್ ಅವರಿಗೆ ಭಾರತೀಯ ಕ್ರಿಕೆಟ್ನ ಅತ್ಯುನ್ನತ ಗೌರವಗಳಲ್ಲಿ ಒಂದಾಗಿರುವಂತ CK ನಾಯ್ಡು ಜೀವಮಾನ ಸಾಧನೆ ಪ್ರಶಸ್ತಿ ಸಿಕ್ಕಿದೆ. ಕ್ರಿಕೆಟ್ ಕ್ಷೇತ್ರಕ್ಕೆ ಅವರು ನೀಡಿರುವಂತ ಅಮೂಲ್ಯ ಸೇವೆಗಾಗಿ ಈ ಪ್ರಶಸ್ತಿ ನೀಡಲಾಗ್ತಿದೆ. ಮಾರ್ಚ್ 15ರಂದು ಡೆಲ್ಲಿಯಲ್ಲಿ ನಡೆಯಲಿರುವಂತ ಬಿಸಿಸಿಐನ ವಾರ್ಷಿಕ ನಮನ್ ಪ್ರಶಸ್ತಿ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗುತ್ತೆ. ಬೌಲರ್ಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿದ್ದ ದ್ರಾವಿಡ್. ಟೆಸ್ಟ್ ಫಾರ್ಮೆಟ್ ಅಂತ ಬಂದಾಗ ದ್ರಾವಿಡ್ ಬೌಲರ್ಗಳ ಪಾಲಿಗೆ ಸಿಂಹ ಸ್ವಪ್ನವೇ ಆಗಿದ್ರು. ಇವರ ವಿಕೆಟ್ ಅನ್ನ ತೆಗೆಯೋದೇ ಬೌಲರ್ಗಳ ದೊಡ್ಡ ಸಾಹಸವಾಗ್ತಿತ್ತು. ಸಚಿನ್ ತೆಂಡೂಲ್ಕರ್, ಸೌರವ್ ಗಂಗೂಲಿ ಹಾಗೆ VVS ಲಕ್ಷ್ಮಣ್ ಅವರ ಜೊತೆ ಬ್ಯಾಟಿಂಗ್ ಶಕ್ತಿಯಾಗಿದ್ದ ದ್ರಾವಿಡ್ ಟೆಸ್ಟ್ ಕ್ರಿಕೆಟ್ನಲ್ಲಿ ದಿ ವಾಲ್ ಅಂತಾನೆ ಕರೆಸಿಕೊಳ್ತಿದ್ರು. ಏಕದಿನ ಕ್ರಿಕೆಟ್ನಲ್ಲಿ 10,000ಕ್ಕಿಂತ ಹೆಚ್ಚು ರನ್ ಗಳಿಸಿರುವಂತ ದ್ರಾವಿಡ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಭಾರತ ಪರ 13,288 ರನ್ಗಳನ್ನು ಗಳಿಸಿ ಎರಡನೇ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರನಾಗಿದ್ದಾರೆ. 2012ರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ ಬಳಿಕ ದ್ರಾವಿಡ್ ಕೋಚ್ ಆಗಿ ಹೊಸ ಇನ್ನಿಂಗ್ಸ್ ಆರಂಭಿಸಿದ್ರು. ಅವರ ಮಾರ್ಗದರ್ಶನದಲ್ಲಿ ಭಾರತ ಅಂಡರ್-19 ವಿಶ್ವಕಪ್ನಲ್ಲಿ ಚಾಂಪಿಯನ್ ಪಟ್ಟಕ್ಕೇರಿತ್ತು. ನಂತರ ಹಿರಿಯರ ತಂಡದ ಮುಖ್ಯ ತರಬೇತುದಾರನಾಗಿ ಆಯ್ಕೆಯಾಗಿದ್ರು. 2023ರ ಏಕದಿನ ವಿಶ್ವಕಪ್ ಅಂತಿಮ ಪಂದ್ಯದವರೆಗೂ ಕೂಡ ಮುನ್ನಡೆಸಿದ್ರು. ಆದರೆ ಕೊನೆ ಪಂದ್ಯದಲ್ಲಿ ಟ್ರೋಫಿ ವಂಚಿತರಾಗಿದ್ರು. ಇನ್ನು 2024ರ T20 ವಿಶ್ವಕಪ್ನಲ್ಲಿ ಭಾರತವನ್ನ ಚಾಂಪಿಯನ್ ಪಟ್ಟಕ್ಕೇರಿಸುವಲ್ಲಿ ಯಶಸ್ವಿಯಾಗಿದ್ರು. ಆಟಗಾರನಾಗಿ, ನಾಯಕನಾಗಿ ಹಾಗೆ ಕೋಚ್ ಆಗಿ ಅವರ ಸಾಧನೆಗೆ ಈ ಪ್ರಶಸ್ತಿ ಲಭಿಸಿದೆ. ಇನ್ನು ದ್ರಾವಿಡ್ ಅವರ ಜೊತೆಗೆ ಭಾರತ ಮಹಿಳಾ ತಂಡದ ಮಾಜಿ ನಾಯಕಿ ಮಿಥಾಲಿ ರಾಜ್ ಕೂಡ ಜೀವಮಾನ ಸಾಧನೆ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಹಾಗೆ ಭಾರತ ತಂಡದ ಕ್ಯಾಪ್ಟನ್ ಗಿಲ್ಗೂ ಕೂಡ ಬಂಪರ್ ಲಾಟ್ರಿ ಹೊಡೆದಿದೆ. ಶುಭ್ಮನ್ ಗಿಲ್ಗೂ ಒಲಿದ ವರ್ಷದ ಕ್ರಿಕೆಟಿಗ ಪ್ರಶಸ್ತಿ. ಇನ್ನು 2025ನೇ ವರ್ಷದ ಕ್ರಿಕೆಟಿಗ ಪ್ರಶಸ್ತಿಗೆ ಭಾರತದ ಏಕದಿನ ಹಾಗೆ ಟೆಸ್ಟ್ ತಂಡದ ಕ್ಯಾಪ್ಟನ್ ಆಗಿರುವಂತ ಶುಭ್ಮನ್ ಗಿಲ್ ಸೆಲೆಕ್ಟ್ ಆಗಿದ್ದಾರೆ. T20 ಕ್ರಿಕೆಟ್ನಲ್ಲಿ ಸದ್ದು ಮಾಡದೇ ಇದ್ರೂ ಕೂಡ ಟೆಸ್ಟ್ ಹಾಗೆ ಏಕದಿನ ಅಂತ ಬಂದಾಗ ಗಿಲ್ ಶೈನ್ ಆಗಿದ್ದಾರೆ. 2025ರಲ್ಲಿ ಟೆಸ್ಟ್ ಕ್ರಿಕೆಟ್ನಲ್ಲಿ 983 ರನ್ಗಳನ್ನ ಕಲೆ ಹಾಕಿದ್ರು. ಇಂಗ್ಲೆಂಡ್ ವಿರುದ್ಧ ನಡೆದ ಸರಣಿಯೊಂದರಲ್ಲೇ 70ರ ಸರಾಸರಿಯಲ್ಲಿ 754 ರನ್ಗಳನ್ನ ಕಲೆ ಹಾಕಿದ್ರು. ಏಕದಿನ ಕ್ರಿಕೆಟ್ನಲ್ಲೂ ಕೂಡ ಉತ್ತಮ ಪ್ರದರ್ಶನ ನೀಡಿರುವಂತ ಗಿಲ್ 490 ರನ್ಗಳನ್ನ ಗಳಿಸಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲಿ 188 ರನ್ ಗಳಿಸಿ ಭಾರತ ಚಾಂಪಿಯನ್ ಆಗುವಲ್ಲಿ ಇವರು ಕಾರಣರಾಗಿದ್ರು. 2025ರಲ್ಲಿ ಎಲ್ಲಾ ಮಾದರಿಗಳಿಂದ ಗಿಲ್ 49ರ ಸರಾಸರಿಯಲ್ಲಿ 1764 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇದರಲ್ಲಿ 3 ಶತಕ ಹಾಗೆ 7 ಅರ್ಧ ಶತಕಗಳಿವೆ. ಮಾರ್ಚ್ 15ಕ್ಕೆ ನಡೆಯಲಿರುವಂತ ಸಮಾರಂಭದಲ್ಲಿ ಈ ಎಲ್ಲರನ್ನೂ ಕೂಡ ಸನ್ಮಾನಿಸಲಾಗುತ್ತೆ. ಈ ಈವೆಂಟ್ನಲ್ಲಿ T20 ವಿಶ್ವಕಪ್ ಚಾಂಪಿಯನ್ ತಂಡವನ್ನು ಕೂಡ ಗೌರವಿಸಲಾಗುತ್ತೆ. ನಮಸ್ಕಾರ.